मांगतीने प्रचार आते उद्देश उद्देश पूर्ण आते ఒక వ్యక్తిగత మద్దతు కూడా దిగాలి తొమ్మిదో పెట్టుకోవాలి అన్న అన్న బాబు ಇಲ್ಲ ಇಲ್ಲ ನೀರು ಬಲ್ಲೆ ಹಾಕ್ಬಾರ್ದು ಬಲ್ಲೆ ಬಲ್ಲೆ ಬರ್ಬೇಡ. ನನ್ನ ಹೆಸರು ನಾಗರಾಜ್ ಅಂತೇಳಿ ನಾನು 4 ದಿವಸದಿಂದ ಕಾರವಾರದಿಂದ ಮಂಗಳೂರುವರೆಗೆ ವಾಕ್ ಮಾಡ್ತಾ ನಡೀತಾ ಬರ್ತಾ ಇದ್ದೇನೆ. ನನ್ನ ಉದ್ದೇಶ ಏನಂತಂದರೆ ಕಸದ ಮಟ್ಟ ಹೈವೇ ಹೆದ್ದಾರಿಗಳಲ್ಲಿ ಕಸಗಳು ಸಮುದ್ರಗಳಲ್ಲಿ ಯಾವ ಕಸಗಳಿದೆ ಮತ್ತು ಅದಕ್ಕೆ ಏನು ಕಾರಣಗಳು ಪಂಚಾಯತ್ಗಳಲ್ಲಿ ಯಾವ ವ್ಯವಸ್ಥೆ ಇದೆ ಅನ್ನೋದ್ರ ಬಗ್ಗೆ ನಾನು ನೋಡ್ತಾ ಬರ್ತಿದ್ದೆ. ಬರುವಾಗ ಒಂದು ವಿಚಾರ ಗಮನಕ್ಕೆ ಬಂದು ಏನಂತಂದರೆ ಆ ರೋಡಲ್ಲಿ ಇರುವಂಥ ಕಸಗಳಲ್ಲಿ ಒಂದು ಪಾತ್ರ ಈ ಬಸ್ಸಲ್ಲಿ ಹೋಗುವಂಥ ಜನರದ್ದು ಬಹಳಷ್ಟು ದೊಡ್ಡ ಪಾತ್ರ ಇದೆ. ನಾವೇನು ಮಾಡ್ತೇವೆ ಅಂತ ಹೇಳಿದ್ರೆ ಬಸ್ಸಲ್ಲಿ ಇರುವಂಥ ಮಗುವಿಗೆ ಏನಾದಿದ್ರೆ ನಾವು ತಿಂಡಿ ತಿಂತೀವಿ, ನಾವು ಪ್ಯಾಕೆಟನ್ನು ತಿಂತೀವಿ, ನೀರು ಕುಡಿದ್ದೇವೆ, ನಮಗೆ ಕಣ್ಣೆ ತುಂಬಿರ್ತೇವೆ, ಬರುವಂಥ ಎಷ್ಟೋ ಜನ ನೀರು ಕುಡಿದೇವೆ ಮಾಡ್ತೀವಿ ಸರ್. ಏನಾದರೂ ತಿಂತೇವೆ, ಪಾನ್ಪಳ ತಿನ್ನೋರು. ಸೊ ಆ ಪ್ಲಾಸ್ಟಿಕ್ ಏನಾಗುತ್ತೆ ಅದನ್ನು ಕ್ಲೀನ್ ಮಾಡೋದು ಕನಿಷ್ಠ ಒಂದು ಇಷ್ಟು ಚಿಕ್ಕ ಪೇಪರನ್ನು ನಮ್ಮ ಬಾಕ್ಸಲ್ಲಿ ನಮ್ಮ ಬ್ಯಾಗಲ್ಲಿ ಇಟ್ಟು ಮನೆಯಲ್ಲಿ ಹೋಗಿ ಡಿಸ್ಪೋಸ್ ಮಾಡಲಿಕ್ಕೆ ನಮ್ಗೆ ಆಗಲ್ಲ ಅಂತಂದರೆ ಬಿಸಾಡಿದಂಥ ಪ್ಲಾಸ್ಟಿಕನ್ನು ಇಕ್ಕುವವರು ಯಾರು? ರಸ್ತೆ ಬದಿಯಲ್ಲಿರುವಂಥ ಪ್ಲಾಸ್ಟಿಕನ್ನು ಇಕ್ಕುವವರು. ಮತ್ತು ನಾವು ಕೂತು ಫೇಸ್ಬುಕ್ಕಲ್ಲಿ ಹೇಳ್ತೇವೆ ನಮ್ಮ ಭಾರತ ಸರಿ ಇಲ್ಲ, ನಮ್ಮ ಊರು ಸರಿ ಇಲ್ಲ, ಕ್ಲೀನ್ ಇಲ್ಲ ಅಂತೇಳಿ. ನಾವೆಷ್ಟು ಕ್ಲೀನ್ ಇದೆ, ನಾವೆಷ್ಟು ಜವಾಬ್ದಾರಿ ವಹಿಸ್ತೇವೆ. ಭಾಳಷ್ಟು ಬೇಜಾರು ಅನಿಸ್ತದೆ. ಟಿಕೆಟ್ ಇರುತ್ತೆ ನಿಮ್ಮ ಟಿಕೆಟನ್ನು ಇಲ್ಲಿಂದ ಕೂಡಲೇ ಅಲ್ಲೇ ಬಿಸಾಡಿಬಿಡ್ತೇವೆ. ಅಲ್ಲೇ ಡಸ್ಟ್ಬಿನ್ ಇರುತ್ತೆ. ಈಗ ಇಲ್ಲೇ ನೋಡಿದರೆ ಸಾಕು, ಇಲ್ಲಿ ಡಸ್ಟ್ಬಿನ್ ಇರುತ್ತೆ. ಆದರೆ ಯಾರು ಕೂಡ ಡಸ್ಟ್ಬಿನ್ಗೆ ಹಾಕಲ್ಲ, ಎಲ್ಲಿ ತಿಂತಾರೆ ಅಲ್ಲೇ ಬಿಸಾಡಿಬಿಡ್ತೇವೆ. ಸೊ ನಾವು ಬದಲಾಗದಿದ್ದರೆ ಮತ್ತು ಎಲ್ಲಿ ನಮ್ಮ ದೇಶ ಬದಲಾಗಿದೆ ಸರ್, ಎಲ್ಲಿ ಸ್ವಚ್ಛತೆ ಬರಲಿಕ್ಕೆ ಸರ್. ದಯವಿಟ್ಟು ಬಸ್ಸಲ್ಲಿ ಹೋಗುವಾಗ ರಿಕ್ವೆಸ್ಟ್ ಮಾಡ್ತಿದ್ದೇನೆ, ನಾನು ನಿಮ್ಮಲ್ಲಿ ಕಳಕಳಿಯಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ. ಏನಾದರೂ ತಿಂತೀರಾ ಅಂತ ಹೇಳಿದರೆ ದಯವಿಟ್ಟು ಅದನ್ನು ನಿಮ್ಮ ಬ್ಯಾಗಲ್ಲಿ ಅಥವಾ ಕಿಸೆಯಲ್ಲಿ ಇಟ್ಕೊಳ್ಳಿ. ಡಸ್ಟ್ಬಿನ್ ಇದ್ದರೆ ಡಸ್ಟ್ಬಿನ್ಗೆ ಹಾಕ್ತೀವಿ. ಅಟ್ಲೀಸ್ಟ್ ನಾನಾದರೂ ಬದಲಾಗ್ತೇನೆ ಅಂತ ಒಂದು ಮಾನವೀಯತೆ ಒಂದು ಕಳಕಳಿಯನ್ನು ನಾನು ನೆನಪಿಸ್ಕೊಳ್ತೇನೆ. ದಯವಿಟ್ಟು ಕಸದ ಬಗ್ಗೆ ತಿಳ್ಕೊಳ್ಳಿ, ಕಸವನ್ನು ವಿಂಗಡಣೆ ಮಾಡಿ ಗಾಡಿಗೆ ಕೊಡಿ ಅಥವಾ ಡಸ್ಟ್ಬಿನ್ಗೆ ಹಾಕಿ. ಬಸ್ಸಲ್ಲಿ ಹೋಗುವಾಗ ದಯವಿಟ್ಟು ಕಸವನ್ನು ಬಿಸಾಡಬೇಡಿ ಅಂತ. ನೀವು ಬಿಸಾಡದಿದ್ದರೆ ಖಂಡಿತ ನೀವು ಆಳದ ಬಲೆಗಳನ್ನು ಇದನ್ನೆಲ್ಲ ಏನು ಮಾಡ್ತೀವಿ. ಅದನ್ನು ಆಳದ ಬಲೆಗಳನ್ನು ಪ್ಲಾಸ್ಟಿಕ್ ಎಲ್ಲಿಂದ ಬರ್ತೇವೆ ಬರ್ತಿರೋದೆಲ್ಲ ಹೊಳೆ ಎಲ್ಲ ಬಂದು ಬಿಡ್ತದೆ ಅದರಲ್ಲಿ ಮೇಲ್ಗಡೆ ಮೇಲೆ ಗೊತ್ತಲ್ಲ ಹೊಳೆ. ಹೌದು ಏನು ಗೊತ್ತಾ, ನಾನು ಅದೇ ಟೋಟಲಾಗಿ ಬಸ್ಸಲ್ಲಿರುವಾಗ ಮನೆಯಿಂದ ಆಗಲಿ ಅದೇ ಅದು ಈಗ ಚರಂಡಿಯಲ್ಲಿ ಬಿಸಾಡಿದ್ರು ಕೂಡ ಮಳೆ ಬಂದಾಗ ನದಿ ಮುಖಾಂತರ ಬಂದು ಸಮುದ್ರವನ್ನು ನಷ್ಟ ಮಾಡಿದೆ. ಒಂದು ಲೆಕ್ಕ ಪ್ರಕಾರ ಸಮುದ್ರದಲ್ಲಿ ಪ್ಲಾಸ್ಟಿಕ್ ಇದೆ. ಅದರ ಬಗ್ಗೆ ಅಧ್ಯಯನ ತುಂಬ ಸಿಕ್ಕ ಕಾರವಾರದಲ್ಲಿ ನಡ್ಕೊಂಡು ಬೀಚಿನ ಹತ್ರ ಇದೆಲ್ಲ ನೋಡ್ಕೊಂಡು ಬರ್ತಾರೆ. ಈ ದೋಣಿಗಳ ಯಾರು ಪ್ಲಾಸ್ಟಿಕ್ ಯೂಸ್ ಮಾಡಲ್ಲ. ಮತ್ತು ಕೆಲವರು ಏನು ಮಾಡ್ತಾರೆ ಅಂತಂದರೆ ಬೋಟ್ ಹೊಡಿತಾರೆ. ರಿಪೇರಿ ಮಾಡೋದು ಏನು ಮಾಡ್ತಾರೆ, ಅದರಲ್ಲಿ ಒಂದಷ್ಟು ಥರ್ಮಾಕೋಲ್ ಇರ್ತದೆ. ಥರ್ಮಾಕೋಲನ್ನು ಯಾರು ಕೊಂಡು ಹೋಗಲ್ಲ.
ಅದೇನೇನು ಮಾಡ್ತಾರೆ ಅಲ್ಲಿ ನಿಂತಿರ್ತದಲ್ಲ ನದಿಗೆ ಬಿಸಾಕ್ತಾರೆ ಎಲ್ಲ ಕೂಡ ನದಿಗೆ ಒಳಗಡೆ ಬಿಸಾಗಿ ಕರ್ಕೊಂಡು ಬೋಟ್ ಮೇಕಿಂಗ್ ಮಾಡ್ತಾರಲ್ಲ ಬೋಟ್ ರೆಡಿ ಮಾಡ್ತಾರೆ ಈಗ ಫೋಟೋ ನಮಸ್ಕಾರ, ನಾನು ನಾಗರಾಜ್ ಅಂತೇಳಿ ಹಸುರುಗಳ ಸಂಸ್ಥೆಯಲ್ಲಿ. ನಾನು ಕಾರವಾರದಿಂದ ಮಂಗಳೂರುವರೆಗೆ ಸುಮಾರು 300 ಕಿಲೋಮೀಟರ್ನ ಒಂದು ಕಾಲ್ನಡಿಗೆ ಪಾದಯಾತ್ರೆಯನ್ನು ಮಾಡ್ತಾಯಿದ್ದೆ. ಇದರ ಮುಖ್ಯ ಉದ್ದೇಶ ಏನಂತೇಳಿದರೆ ಒಂದು ಕಸ ನಿರ್ವಹಣೆಯ ಬಗ್ಗೆ ಜನರಿಗೆ ಜಾಗೃತಿಯನ್ನು ಮೂಡಿಸುವುದು. ಅದರೊಟ್ಟಿಗೆ ಕಾರವಾರದಿಂದ ಮಂಗಳೂರಿನವರೆಗೆ ಸಮುದ್ರ ಕಡಲ ತೀರದಲ್ಲಿ ಬಹಳಷ್ಟು ಪ್ಲಾಸ್ಟಿಕ್ಗಳು ಇವತ್ತು ದಿನದಿಂದ ದಿನಕ್ಕೆ ಅದರ ಹರಿವು ಜಾಸ್ತಿ ಆಗ್ತಾಯಿದೆ, ಸಮುದ್ರಕ್ಕೆ ಸೇರ್ತಾ ಇದೆ. ಇದಕ್ಕೆ ಈ ಮೂಲ ಕಾರಣಗಳು ಏನೆಂಬುದರ ಬಗ್ಗೆ ಒಂದು ಅಧ್ಯಯನ ನಡೆಸಬೇಕು, ಅದರೊಟ್ಟಿಗೆ ಜನ ಜಾಗೃತಿಯನ್ನು ಮೂಡಿಸಬೇಕು ಎಂಬ ಉದ್ದೇಶದಿಂದ ಮೊನ್ನೆ 27 ತಾರೀಕಿನಂದು ಸೋಮವಾರ ದಿವಸ ಉತ್ತರ ಕನ್ನಡ ಪಂಚಾಯತ್ನ ಅಧಿಕಾರಿಗಳ ಜೊತೆ ಸಂವಾದವನ್ನು ನಡೆಸಿ ನಾವು ಒಂದು ನಡಿಗೆಯನ್ನು ಆರಂಭಿಸಿದ್ವಿ. ಪ್ರತಿ ದಿವಸ ನಾನು ಬೆಳಿಗ್ಗೆ ಅಲ್ಲಿ ಕಾರವಾರದಿಂದ ಆರಂಭ ಆದ ನಂತರ ಅಲ್ಲಿರುವಂತಹ ಪಂಚಾಯತ್ಗಳಾಗಿರ್ಬೋದು, ಧಾರ್ಮಿಕ ಕ್ಷೇತ್ರಗಳಾಗಿರ್ಬೋದು, ಶಾಲಾ ಕಾಲೇಜುಗಳಾಗಿರ್ಬೋದು, ಸಂಘ ಸಂಸ್ಥೆಗಳು, ಸಾರ್ವಜನಿಕರಲ್ಲಿ ತ್ಯಾಜ್ಯ ನಿರ್ವಹಣೆ ಬಗ್ಗೆ ಮಾತುಕತೆಗಳನ್ನು ನಡೆಸಿ ಸಂವಾದಗಳನ್ನು ನಡೆಸಿ ನಾನು ಬರ್ತಾ ಇದ್ದೇನೆ. ಬರುವಾಗ ರಸ್ತೆ ಹೆದ್ದಾರಿಗಳಲ್ಲಿ ಬಹಳಷ್ಟು ಕಸಗಳು ತುಳುಕ್ತಾ ಇದೆ. ಕಾರಣಗಳೇನಂತ ಹೇಳಿದರೆ ಒಂದು ವ್ಯವಸ್ಥೆಗಳ ಕೊರತೆ, ಅಲ್ಲಿಂದ ಇಲ್ಲಿ ಬರುವವರೆಗೆ ಕೂಡ ಯಾವುದೇ ಪಂಚಾಯತಲ್ಲಿ ಕೂಡ ಸರಿಯಾದ ಒಂದು ಕಸದ ನಿರ್ವಹಣೆ ಆಗದ ಕಾರಣದಿಂದಾಗಿ ಎಲ್ಲ ಕಸಗಳು ಕೂಡ ಸಮುದ್ರಕ್ಕೆ ಪಾಲಾಗ್ತಾ ಇದೆ, ಹೆದ್ದಾರಿಗಳಲ್ಲಿ ಬೀಳ್ತಾ ಇದೆ. ಇದನ್ನು ಇದು ಮಾಡ್ತಾ ಒಟ್ಟಿಗೆ ಶಾಲೆಗಳಿಗೆ ಹೋಗಿ ಶಾಲೆಗಳಲ್ಲಿ ಕಸದ ನಿರ್ವಹಣೆಯನ್ನು ಹೇಗೆ ಮಾಡಬೇಕು, ಅದೇ ರೀತಿ ಬಸ್ ಇರ್ಬೋದು, ಬಸ್ನ ಒಳಗೆ ಹೋಗಿ ಬಸ್ಸಲ್ಲಿ ಕೂಡ ನಾವು ಕಸವನ್ನು ಹೇಗೆ ನಿರ್ವಹಣೆ ಮಾಡಬೇಕು ಎಂಬುದರ ಬಗ್ಗೆ, ದೇವಸ್ಥಾನಗಳಲ್ಲಿ ಕಸವನ್ನು ಹೇಗೆ ನಿರ್ವಹಣೆ ಮಾಡಬೇಕು ಎಂಬುದರ ಬಗ್ಗೆ ನಾವು ಮಾಹಿತಿಗಳನ್ನು ನೀಡ್ತಾ ಬರ್ತಾ ಇದ್ದೇನೆ. ಇವತ್ತು ಅಂದರೆ ಆದಿತ್ಯವಾರ, ಇವತ್ತೊಂದು 4 ಗಂಟೆಗೆ ಇದೊಂದು ನಡಿಗೆಯನ್ನು ಕೊನೆಗೊಳಿಸ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಏನೆಲ್ಲ ನಾನು ಒಂದು ಅಧ್ಯಯನ ಒಂದಷ್ಟು ಕಲ್ತಿದ್ದೇನೆ ಮತ್ತು ಒಂದಷ್ಟು ತಿಳಿಸಿದ್ದೇನೆ, ಇದರ ಬಗ್ಗೆ ಮುಂದಿನ ದಿನಗಳಲ್ಲಿ ಈ ಪಂಚಾಯತಿಗಳಲ್ಲಿ ಯಾವ ರೀತಿಯ ಕಾರ್ಯಕ್ರಮಗಳನ್ನು ಮಾಡ್ಬೋದು ಎಂಬುದರ ಬಗ್ಗೆ ಅಧಿಕಾರಿಗಳ ಜೊತೆ ಕೂಡ ಚರ್ಚೆ ಮಾಡಲಿಕ್ಕೆ ಮತ್ತು ನನ್ನ ವರದಿಗಳನ್ನು ಕೂಡ ನಾನು ನೀಡಲಿಕ್ಕೆ ನಾನು ಬದ್ಧನಾಗಿದ್ದೇನೆ. ಇದರ ಬಗ್ಗೆ ಮುಂದಿನ ಕಾರ್ಯಕ್ರಮ ಏನಾಗುತ್ತೆ ಎಂಬುದನ್ನು ನೋಡ್ಬೋದು. ಈಗ ನಿತ್ಯ ಎಷ್ಟು ಕಿಲೋಮೀಟರ್ ನಡ್ಕೊಂಡು ಬರ್ತಾ ಇದ್ದೀವಿ? ನಿತ್ಯ ಬೆಳಿಗ್ಗೆ ಒಂದು 4 ಗಂಟೆಯಿಂದ ಆರಂಭಿಸಿ ಒಂದು 11 ಗಂಟೆ ತನಕ ನಾನು 25 ಕಿಲೋಮೀಟರ್ಗಳಷ್ಟು ನಾನು ಒಂದು ಟಾರ್ಗೆಟ್ ಮಾಡ್ಕೊಂಡು ನಾನು ಬರ್ತಾ ಇದ್ದೇನೆ. 11 ಗಂಟೆ ನಂತರ 4 ಗಂಟೆಯವರೆಗೂ ತುಂಬ ಬಿಸಿಲಿರುವ ಕಾರಣದಿಂದ ಅಲ್ಲಿರುವಂಥ ಪಂಚಾಯತ್ ಆಗಿರ್ಬೋದು, ಶಾಲೆಗಳಿಗೆ ಭೇಟಿ ಕೊಡ್ತಾ ಇರೋದು, ಅದೇ ರೀತಿ ಸಾರ್ವಜನಿಕರಲ್ಲಿ ಅಲ್ಲಲ್ಲಿ ಮಾತುಕತೆಯನ್ನು ನಡೆಸಿ 4 ಗಂಟೆಯಿಂದ ಮತ್ತೆ 8 ಗಂಟೆ ತನಕ ಒಟ್ಟು 40ರಿಂದ 45 ಕಿಲೋಮೀಟರ್ನ ಪ್ರತಿ ದಿವಸ ಕ್ರಮಿಸ್ತಾ ಇದ್ದೇವೆ. ಕೊನೆಯ 2 ದಿವಸ ಮಾತ್ರ ಸ್ವಲ್ಪ ಜಾಸ್ತಿ ಆಯಿತು, ಅಂದರೆ ಪಂಚಾಯತ್ ಮತ್ತು ಶಾಲೆಗಳು ರಜೆ ಆಗಿರುವ ಕಾರಣದಿಂದ ಟೈಮನ್ನು ಕೂಡ ನಾನು ನಡಿಗೆಗೆ ಬಳಸಿದ್ದೇನೆ. ಒಂದು ದಿವಸ ಮುಂಚಿತವಾಗಿ ಮಂಗಳೂರಿಗೆ ತಲುಪಿದ್ದೇನೆ. ಈಗ ನಿಮ್ಮ ಜೊತೆ ಆರಂಭಿಸುವಾಗ ಒಂದು ನಾಯಿ ಕೂಡ ನಿಮ್ಮ ಹಿಂದೆನೇ ಬರ್ತಾ ಇತ್ತು? ಹೌದು, ಅದು ಕುಮಟದ ಹತ್ರ. ಹಾಗೂ ನಾನು ಬೆಳಿಗ್ಗೆ ಒಂದು 4 ಗಂಟೆಗೆ ಎದ್ದು ಬರುವಾಗ ಒಂದು ಹೆಣ್ಣು ನಾಯಿಯನ್ನು ಒಂದು 7-8 ಗಂಡು ನಾಯಿಗಳು ಅದನ್ನು ಕಚ್ಚಿ ಆಕ್ರಮಣ ಮಾಡ್ತಾಯಿದ್ದು. ನಾನು ಅದನ್ನು ಓಡಿಸಿದ ನಂತರ ನಾನು ನಡ್ಕೊಂಡು ಬರ್ತಾ ಇದ್ದೆ. ಬರುವಾಗ ಅದು ನಿರಂತರವಾಗಿ ನನ್ನ ಹಿಂದೆ ಬರ್ತಾ ಇದೆ. ನಾನು ಹೋಗು ಅಂತ ಹೇಳಿದ್ರು ಕೂಡ ಹೋಗ್ತಾ ಇರಲಿಲ್ಲ. ಸುಮಾರು ಆ ದಿವಸ ನಾನು 45ರಿಂದ 50 ಕಿಲೋಮೀಟರ್ ನಾನು ಮುರುಡೇಶ್ವರದವರೆಗೆ ನಾನು ಬಂದಿದ್ದೆ ನಡ್ಕೊಂಡು. ನನ್ನ ಹಿಂದೆನೇ ಬರ್ತಾ ಇತ್ತು. ಮತ್ತು ನಾನು ಊಟ ಹಾಕಿದ್ದೆ. ರಾತ್ರಿ ಮಲಗುವ ಮೊದಲು ಕೂಡ ನಾನು ಅದಕ್ಕೆ ಬಿರಿಯಾನಿ ಊಟವನ್ನು ಕೂಡ ನಾನು ಕೊಡಿಸಿದ್ದೆ. ಚೆನ್ನಾಗಿ ಊಟ ಮಾಡಿ ಮಲಗಿತ್ತು. ಆದರೆ ಬೆಳಿಗ್ಗೆ ಎದ್ದು ನೋಡುವಾಗ ಅಲ್ಲಿದ್ದ ಸೆಕ್ಯೂರಿಟಿ ಹೇಳಿದರು, ಇಲ್ಲಿ ಬೇರೆ ಬೇರೆ ನಾಯಿಗಳು ಬಂದು ಅದನ್ನು ಕಚ್ಚಿ ಓಡಿಸಿಬಿಟ್ಟಿದ್ದೆ ಅಂತೇಳಿ. ಭಾಳಷ್ಟು ಬೇಸರ ಆಗಿತ್ತು. ನಾನು ಒಂಟಿಯಾಗಿ ಹೋಗ್ತಾ ಇದ್ದೆ, ಒಂದು ಜಂಟಿಯಾಗಿ ನನ್ನೊಟ್ಟಿಗೆ ಬರ್ತಾ ಇತ್ತು. ಭಾಳಷ್ಟು ಪ್ರೀತಿ ಕೂಡ ಕಾಣಿಸ್ತಾ ಇತ್ತು. ನಮಗೂ ಒಂದು ಜೊತೆಗಾರ ಆಗಿತ್ತು. ಅದು ಹೋಗಿದ್ದು ಖಂಡಿತವಾಗಿಯೂ ಮತ್ತೆ ಬೇಸರ ಆಗಿದೆ. ಒಂದು ಅರ್ಧ ಗಂಟೆ ಹುಡುಕಿದ್ದೇನೆ ಅಲ್ಲಲ್ಲಿ ಸುತ್ತಮುತ್ತ ಎಲ್ಲ, ಬಟ್ ಸಿಗಲಿಲ್ಲ. ಸರ್, ಈಗ ಅಲ್ಲಿಂದ ಇಲ್ಲಿ ತನಕ ನಡ್ಕೊಂಡು ಬರ್ತಾ ಇದ್ದೀರಾ, ರೆಸ್ಟಿಗೆಲ್ಲ ಯಾವ ರೀತಿಯಾಗಿ ರೆಸ್ಟ್ ಎಲ್ಲ ಎಲ್ಲಿ ಮಾಡ್ತಾ ಇದ್ದೀರಾ? ರೆಸ್ಟಿಗೆ ಅಂತ ನಾನು ನಿಜವಾಗ್ಲೂ ಯಾವುದೇ ಪ್ಲ್ಯಾನ್ ಮಾಡಿಲ್ಲ, ಅಥವಾ ಯಾರನ್ನು ಸೇರಿಸಿ ಅಲ್ಲಿ ಯಾರಿದ್ದಾರೆ ಎಂಬುದರ ಬಗ್ಗೆ ಏನಿಲ್ಲ. ನಿರಂತರವಾಗಿ ಜಸ್ಟ್ ನಾನು ಬರ್ತಾ ಇದ್ದೇನೆ, ಯಾರು ಸಿಗ್ತಾರೆ ಆ ರೀತಿ ಮಾತಾಡ್ತಾ ಇದ್ದೇನೆ. ಪ್ಲ್ಯಾನ್ ಇರಲಿಲ್ಲ. ಎಲ್ಲಿ ಆಯಾಸ ಆಗುತ್ತೆ, ಅಲ್ಲಿ ಏನಾದರೂ ಉಳ್ಕೊಳ್ಳುವ ವ್ಯವಸ್ಥೆ ಇದ್ದರೆ, ಒಂದು ದಿವಸ ನನಗೆ ದೇವಸ್ಥಾನದಲ್ಲಿ ಒಂದು ಅವಕಾಶ ಸಿಕ್ತು, ಒಂದು ಕಡೆ ಪಂಚಾಯತ್ಗಳಲ್ಲಿ ಅವಕಾಶ ಸಿಕ್ತು, ಮತ್ತೊಂದು ಕಡೆ ಶಾಲೆಯಲ್ಲಿ ಅವಕಾಶ, ಮತ್ತೆ ಒಂದೆರಡು ಸಲ ನಾನೇ ಹೋಟೆಲ್ ಅಲ್ಲಿ ನಾನು ಕೊನೆ ದಿವಸ ನನ್ನ ಸರ್ ಬಂದಿದ್ದರು, ಉಡುಪಿಯಲ್ಲಿ ನನ್ನೊಟ್ಟಿಗೆ ಜಾಯ್ನ್ ಆಗಿದ್ದರು. ಸೊ ಅವರು ನನ್ನ ನಿನ್ನೆ ಒಂದು ಉಳ್ಕೊಳ್ಳುವ ವ್ಯವಸ್ಥೆಯನ್ನು ಮಾಡಿದರು. ಅದೇ ರೀತಿ ರಸ್ತೆ ಬದಿಯಲ್ಲಿ ಬರುವಾಗ ಭಾಳಷ್ಟು ಜನರು ಸಪೋರ್ಟ್ ಮಾಡ್ತಾಯಿದ್ರು.
ಒಳ್ಳೆ ರೀತಿಯಲ್ಲಿ ಸ್ಪಂದನೆ ಕೊಡ್ತಾ ಇದ್ರು. ನಮ್ಮನ್ನು ನೋಡಿ ಒಳ್ಳೆ ಕೆಲಸ ಮಾಡ್ತಿದ್ವಿ. ಮತ್ತು ಇದ್ರ ಬಗ್ಗೆ ಆಸಕ್ತಿ ಇದ್ದವರು ಬಹಳಷ್ಟು ಜನ ರಸ್ತೆ ಮಧ್ಯದಲ್ಲಿ ಸಿಕ್ಕು ಪ್ರೋತ್ಸಾಹ ಕೊಡ್ತಿದ್ರು. ಕೆಲವರು ನನ್ನೊಟ್ಟಿಗೆ ಹೆಜ್ಜೆ ಕೂಡ ಹಾಕಿದ್ರು, ಕೆಲವು ಕಿಲೋಮೀಟರ್ಗಳವರೆಗೆ ಹೆಜ್ಜೆ ಹಾಕ್ತಿದ್ರು ಅವರ ಒಂದು ಇದಕ್ಕೋಸ್ಕರ. ಬಹಳಷ್ಟು ಖುಷಿ ಅನ್ನಿಸ್ತಂತ ಒಂದು ಸ್ಫೂರ್ತಿಯಾಗಿತ್ತು ನಮಗೆ. ಯಾವುದೇ ರೀತಿಯ ತೊಂದರೆಗಳಂತೇನಿಲ್ಲ. ಕೆಲವು ಕಡೆಗಳಲ್ಲಿ ವಾಗ್ವಾದಗಳು ಬಹಳಷ್ಟು ಜೋರಾಗ್ತಾ ಇತ್ತು. ಅಂದರೆ ಕಸದ ಬಗ್ಗೆ ಮಾತಾಡಲಿಕ್ಕೆ ಹೋಗುವಾಗಲೇ ಕಸದ ವಿಚಾರ ತೆಗೆದ ಕೂಡಲೇ ಕೆಲವು ಜನರು ಬಹಳಷ್ಟು ಎಕ್ಸ್ಪೆಷಲಿ ನನಗೆ ಬಡ್ಕಳದಲ್ಲಿ ಒಂದು ಘಟನೆ ನಡೆದಿತ್ತು. ಅಂದರೆ ಅಲ್ಲಿ ನಿಂತಾಗ ಅಲ್ಲಿ ನಾನು ಒಂದು ಗುಂಪಿತ್ತು, ಅಂದರೆ ಇವಾಗ ನಾನು ಕಸದ ಬಗ್ಗೆ ಮಾತಾಡ್ತಾ ಇದ್ದೆ. ಅಷ್ಟೊತ್ತಿಗೆ ಒಬ್ಬರು ಬಂದರು, ಇದೆಲ್ಲ ಸುಮ್ಮನೆ ನಾಟಕ ಮಾಡೋದು, ಕಸದ ಬಗ್ಗೆ ಎಲ್ಲ ಇದಲ್ಲ, ಸೊ ಇಲ್ಲಿ ಇದು ವ್ಯವಸ್ಥೆನೇ ಸರಿ ಇಲ್ಲ, ನೀವು ದುಡ್ಡು ಮಾಡಲಿಕ್ಕೆ ಬರೋದು, ಆ ರೀತಿಯಲ್ಲಿ ಬಹಳಷ್ಟು ಒಂದು ರೀತಿ ವಾಗ್ವಾದ ಆಯಿತು ನಮಗೆ. ಮತ್ತೆ ಅವರಿಗೆ ಕೂತ್ಕೊಳಿಸಿ ಈ ಟೀಮ್ಗೆ ನಾನು ಏನಂತೇಳಿ ವಿಷಯ ಏನು ಮತ್ತು ಏನು ಆಗ್ತಾ ಇದೆ ಪ್ರಸ್ತುತ ವಿಚಾರಗಳ ಬಗ್ಗೆ ಮಾತಾಡಿದ ನಂತರ ಅವರು ಎಲ್ಲಿವರೆಗೆ ಅಂತಂದರೆ ಮತ್ತೆ ಇದಾಗಿ ನನ್ನನ್ನು ಊಟ ಮಾಡಿಸಿದ್ರೆ ಅವರು ಬಿಡಲಿಲ್ಲ. ಅಲ್ಲಿ ಊಟ ಮಾಡಿಸಿ ನನ್ನನ್ನು ಭಟ್ಕಳದಿಂದ ಅವರು ರೂಮ್ ಎಲ್ಲ ಮಾಡಿಸಿ ನನಗೆ ಕೊಟ್ಟಿದ್ದರು. ಯಾರು ನನ್ನ ಹತ್ರ ಗಲಾಟೆ ಮಾಡಲಿಕ್ಕೆ ಬಂದಿದ್ದರು ಅವರೇ ನನಗೆ ಅಲ್ಲಿ ಊಟದ ಮತ್ತು ಆ ಒಂದು ವ್ಯವಸ್ಥೆಯನ್ನು ಕೂಡ ಅವರು ಮಾಡಿದ್ರು. ಅಲ್ಲಿ ನಿಮಗೆ ಖರ್ಚು ವೆಚ್ಚ ಎಲ್ಲ ಎಷ್ಟಾಯಿತು? ಖರ್ಚು ವೆಚ್ಚ ನನಗೇನು ದೊಡ್ಡ ಖರ್ಚು ವೆಚ್ಚ ಏನಿರಲಿಲ್ಲ. ಹೋಗುವಾಗ ಒಂದು ಟೀ ಶರ್ಟ್ ನಾನು ತಗೊಂಡಿದ್ದು, ಒಂದು ಶೂಸ್ ಒಂದು ತಗೊಂಡಿದ್ದೇನೆ. ಫಸ್ಟ್ ಟೈಮ್ ನಾನೊಂದು ಒಳ್ಳೆ ಶೂಸ್ ಅಂತ ತಗೊಂಡಿದ್ದೆ, ಯಾಕಂದರೆ ಅಷ್ಟು ದೂರ ನಡೀಬೇಕಾದ್ರೆ ಶೂಸ್ ಬೇಕಂತ ಕಾರಣಕ್ಕಾಗಿ. ಮತ್ತು ಊಟದ್ದು ಅಲ್ಲಿ ಏನು ಜಾಸ್ತಿ ಹೋಟೆಲ್ ORS ಒಂದು ಸ್ವಲ್ಪ ದುಡ್ಡು ಹೋಗಿತ್ತು. ಅಲ್ಲಲ್ಲಿ ನೀರು ಕುಡಿಲಿಕ್ಕೆ ಬಾಳೆಹಣ್ಣು ತಿಂತಾ ಇದ್ದೆ. ಪ್ರತಿ 1 ಗಂಟೆಗೆ ಒಂದ್ಸಲ ORS ಮತ್ತು ಬಾಳೆಹಣ್ಣು ನಾನು ತಿಂತಾ ಇದ್ದೆ. ಮತ್ತು ಇಡ್ಲಿ ವಡೆ ಮಾತು ಬಿಟ್ಟರೆ ಬೇರೆ ಯಾವತ್ತೂ ಬ್ರೇಕ್ಫಾಸ್ಟ್ ಕೂಡ ನಾನು ಮಾಡಿಲ್ಲ, ಯಾಕಂದರೆ ಭಯ ಇತ್ತು ಯಾವ ರೀತಿ ಇದಾಗುತ್ತೆ. ಇಡ್ಲಿ ವಡೆ ಮಾತಾಡಿ ಮತ್ತು ಸಿಂಪಲ್ ಆಗಿ ಒಂದು ಊಟ ಅಷ್ಟೇ, ಅದು ಬಿಟ್ಟು ಬೇರೆ ಏನು ಖರ್ಚಿಲ್ಲ. ಯಾರಾದರೂ ಸಿಕ್ಕಿದ್ರೆ ಕೆಲವರು ಅವರೇ ನನಗೆ ಊಟ ಕೊಡಿಸಿದ್ರು. ಸೊ ಹಾಗೆ ದೊಡ್ಡ ಏನು ಖರ್ಚು ಏನು ಬರಲಿಲ್ಲ. ಮತ್ತು ಯಾರು ಕೂಡ ನನಗೆ ಈ ರೀತಿ ಖರ್ಚಿಗೆ ಇದು ಮಾಡಬೇಕಂತ ಏನಿರಲಿಲ್ಲ. ಸೊ ಒಳ್ಳೆ ರೀತಿಯಲ್ಲಿ ನಿಮ್ಮ ಫ್ಯಾಮಿಲಿ ಕೂಡ ಇದರಲ್ಲಿ ಜಾಯ್ನ್ ಆಗ್ತದೆ ಅಂತ ಖಂಡಿತ ಎಲ್ಲಿ ತನಕ ಜಾಯ್ನ್ ಆಗ್ತಾರೆ? ಜಾಯ್ನ್ ಅಂದರೆ ಈಗಾಗಲೇ ನನ್ನ ಹೆಂಡತಿ ಮಕ್ಕಳು ಕೂಳೂರು ಹತ್ರ ಸಿಕ್ಕಿದ್ರು. ಅವರೊಂದು 3 ಕಿಲೋಮೀಟರ್ ಬಂದರು. ಮತ್ತು ಮಕ್ಕಳಿದ್ರು, ಅವ್ರಿಗೆ ಗಾಯ ಆಗಿತ್ತು. ಈಗ ಮತ್ತೆ ಈಗ ಇಲ್ಲಿ ಎಕ್ಕೂರಿನಲ್ಲಿ ಕಾಯ್ತಾ ಇದ್ದಾರೆ ನಮ್ಮದು ದೊಡ್ಡ ಫ್ಯಾಮಿಲಿ. ಮತ್ತು ನಮ್ಮದು ಯುವಕ ಮಂಡಲ ಇದೆ, ನಾನು ಯುವಕ ಮಂಡಲ ಬೆಳೆದಂಥ ಯುವಕ ಮಂಡಲ. ಸೊ ಅವರು ಕೂಡ ಅಲ್ಲಿ ಕಾಯ್ತಾ ಇದ್ದಾರೆ. ಸೊ ಅಲ್ಲಿ ಎಂಡ್ ಮಾಡ್ತಾಯಿದ್ದೇವೆ. ಅಲ್ಲಿ ನಮ್ಮ ಎಲ್ಲರೂ ಒಟ್ಟಿಗೆ ಸೇರಿ ಒಂದು ಎಂಡ್ ಮಾಡ್ತಾಯಿದ್ದೇವೆ. ಮತ್ತು ಯಾವುದೇ ರೀತಿಯ ಸಮಾರಂಭ ಅದಕ್ಕೆ ಗೆಸ್ಟ್ ಆಗಿರ್ಬೋದು, ಸ್ಪೀಚ್ ಆಗಿರ್ಬೋದು ಯಾವುದೂ ಇಲ್ಲ. ಜಸ್ಟ್ ಹೋದ ಕೆಲಸ ಏನಾಗಿದೆ ಅದೊಂದು ಯಶಸ್ವಿಯಾಗಿ ನಡೆದಿದೆ. ಒಂದು ನಡಿಗೆ ಒಂದಷ್ಟು ಕಲ್ತಿದ್ದೇವೆ ಅದರ ಬಗ್ಗೆ. ಸೊ ಅದೊಂದು ಭಾಳಷ್ಟು ಖುಷಿ ಇದೆ. ಈ ಮೊದಲು ಸಹ ನೀವು ಇಂಥದ್ದು ಮಾಡ್ತಾ ಇದ್ರು, ಅಂದರೆ ರಸ್ತೆ ಬದಿಯಲ್ಲಿ ಹೈವೇ ಬದಿಯಲ್ಲಿ ಬಿದ್ದಂಥ ಕಸವನ್ನು ನೀವೇ ಹೋಗಿ ಹಾಕ್ತಾ ಇದ್ರಿ, ಮತ್ತೆ ಬೋರ್ಡ್ ಹಿಡ್ಕೊಂಡು ನಿಲ್ತಾ ಇದ್ರಿ. ಇದೀಗ ವಿಭಿನ್ನವಾಗಿ ಯಾಕೆ ಮಾಡ್ತಿದ್ದೀರಾ ಅಂತ ಅದು ಒಂದು ಏನಂತ ಹೇಳಿದ್ರೆ, ಕಸದ ಬಗ್ಗೆ ನಾನು ಬೋರ್ಡ್ ಹಿಡ್ಕೊಂಡ್ಲೇ ಬಂದ ಕೂಡಲೇ ಜನರು ಬದಲಾಗ್ತಾರೆ ಅಂತ ಹೇಳಿದರೆ ಖಂಡಿತವಾಗಿ ತಪ್ಪಾಗುತ್ತೆ. ಯಾಕಂತಂದರೆ ಯಾರು ಅಷ್ಟು ಬೇಗ ಬದಲಾಗಲ್ಲ. ಒಂದು ಚರ್ಚೆ ನಡೆಯುತ್ತೆ ಅಲ್ಲಿ ಕಸದ ಬಗ್ಗೆ. ಯಾರಾದರೂ ಒಬ್ಬ ಹುಚ್ಚ ಅಂತ ಕರೀಬೋದು ನನ್ನನ್ನು, ಒಬ್ಬ ಹುಚ್ಚ ಹೋಗ್ತಾ ಇದ್ದಾನೆ, ಬಟ್ ಆ ಮಾತುಕತೆ ಬರಬೇಕು. ಆವಾಗ 4 ಜನ ಕೂತ್ಕೊಂಡಲ್ಲಿ ಅಲ್ಲಿ ಒಬ್ಬ ಬೋರ್ಡ್ ನಿಂತಿದ್ದಾನೆ ಅಂತ ಮಾತು ಬಂದರೆ ಅಲ್ಲಿಂದ ಚರ್ಚೆ ಆರಂಭ ಆಗುತ್ತೆ. ಮತ್ತು ವ್ಯವಸ್ಥೆಗಳು, ಈಗ ನಾನು ನೇತ್ರಾವತಿ ಸೇತುವೆ ಹತ್ರ ನಾನು ನಿಂತುಕೊಂಡಾಗ ಮತ್ತು ಇಲ್ಲಿ ಅಡ್ಡೇರಲ್ಲಿ ನಿಂತ್ಕೊಂಡಾಗ ನಮಗೆ ಕಸ ಯಾಕೆ ಬಿಸಾಡ್ತಾ ಇದ್ದಾರೆ ಜನರು, ಇದು ಭಾಳಷ್ಟು ಇಂಪಾರ್ಟೆಂಟ್ ಆಗಿದೆ. ಯಾಕಂದರೆ ವ್ಯವಸ್ಥೆಗಳಿಲ್ಲ, ಪಂಚಾಯತ್ಗಳಲ್ಲಿ ಗಾಡಿಗಳು ಸರಿಯಾಗಿ ಹೋದ ಕಾರಣ ಅವ್ರು ಕಸ ಬಿಸಾಡ್ತಿದ್ರು. ಆ ಮುಖಾಂತರ ನಾವೀಗ 10 ಗ್ರಾಮ ಪಂಚಾಯತನ್ನು 0 ವೇಸ್ಟ್ ಗ್ರಾಮ ಪಂಚಾಯತ್ ಆಗಿ ಮಾಡ್ತಾ ಇದ್ದೇವೆ. ಅಲ್ಲಿ ಪ್ರತಿ ಮನೆಗೆ ಗಾಡಿ ಹೋಗ್ತಾ ಇದೆ, ಕಸ ಹಸಿ ಕಸ ಗೊಬ್ಬರ ಆಗ್ತಿದೆ, ಒಣ ಕಸ MRF ಸೆಂಟರ್ಗೆ ಹೋಗ್ತದೆ. ಯೂಸರ್ ಫೀಸ್ ಕಲೆಕ್ಟ್ ಮಾಡಿ ಒಂದು 20 ಜನ ಮಹಿಳೆಯರಿಗೆ, ಇಷ್ಟು ಟೋಟ್ಲು ಒಂದು 20 ಅಲ್ಲ 40ಕ್ಕಿಂತ ಜಾಸ್ತಿ ಮಹಿಳೆಯರಿಗೆ ಒಂದು ಉದ್ಯೋಗ ಕೂಡ ಅಲ್ಲಿ ಸೃಷ್ಟಿಸಿಕೊಟ್ಟಿದ್ದೇವೆ. ಸೊ ಈ ರೀತಿಯ ಒಂದು ಬದಲಾವಣೆಗೆ ಒಂದು ಹೊಸ ಮಾಡೆಲನ್ನು ಮಾಡಲಿಕ್ಕೆ ಸಾಧ್ಯ ಆಗಿದೆ ಆ ಒಂದು ಇದರಿಂದಾಗಿ. ಮತ್ತು ಕೆಲವರಿಗೆ ಒಂದು ಇನ್ಸ್ಪೈರ್ ಕೂಡ ಆಗಿದೆ. ಎಷ್ಟು ಕೆಲವು ಜನ ಬಂದು ಇಂಥ ಕೆಲಸಗಳನ್ನು ಮುಂದುವರಿಕೆ ಇದಾಗಿದೆ. ನಾನು ಸುಮಾರು ಅಲ್ಲಿಂದ ಇಲ್ಲಿ ಬರಬೇಕಾದ್ರೆ ಒಂದು ಸುಮಾರು 70ರಿಂದ 90 ಪಂಚಾಯತ್ಗಳು ಸಿಗುತ್ತೆ. ಬಟ್ ನಮಗೆಲ್ಲ ಪಂಚಾಯತ್ ಹೋಗಲಿಕ್ಕೆ ಸಾಧ್ಯ ಆಗಿಲ್ಲ. ಯಾಕಂತಂದರೆ ಬೆಳಿಗ್ಗೆ 9-10 ಗಂಟೆಗೆ ಅದು ಓಪನ್ ಆಗುವಂಥದ್ದು. ಸುತ್ತಮುತ್ತಲ ಒಂದು 10-20 ಪಂಚಾಯತ್ಗಳನ್ನು ನಾವು ಮುಖ್ಯ ಪಂಚಾಯತ್ಗಳನ್ನು ಹುಡುಕಿ ಹೋಗ್ತಾ ಇದ್ವಿ. ಯಾಕಂದರೆ ಅದು ಗೊತ್ತಾಗುತ್ತೆ ನಿಮಗೆ, ಪಟ್ಟಣ ಪಂಚಾಯತ್ ಹೋದಾಗ ಅಲ್ಲಿ ಗೊತ್ತಾಗುತ್ತೆ ಅಲ್ಲಿನ ಪರಿಸ್ಥಿತಿ ಏನಂತೇಳಿ. ಉತ್ತರ ಕನ್ನಡ ಪರಿಸ್ಥಿತಿ ಅಂತೂ ಬಹಳಷ್ಟು ಕೆಟ್ಟದಾಗಿದೆ. ಉಡುಪಿ ಸ್ವಲ್ಪ ಉತ್ತಮವಾಗಿದೆ ಅಲ್ಲಿ ಬರುವಾಗ. ಸೊ ದಕ್ಷಿಣ ಕನ್ನಡ ಇಲ್ಲಿ ಬರುವಾಗ ಅಷ್ಟು ದೊಡ್ಡದೇನಲ್ಲ. ಬಟ್ ಏನಂತ ಹೇಳಿದ್ರೆ ಟೋಟಲ್ ಆಗಿ ನೋಡಬೇಕಾದ್ರೆ ನಿರ್ವಹಣೆ ಅಂತೂ ಕಸದ ನಿರ್ವಹಣೆ ನಾವು ಯಾವ ಮಟ್ಟಕ್ಕಿದೆ, ಸೊ ಅದು ಖಂಡಿತವಾಗಿ ನಮಗೆ ಅದು ಇದಿಲ್ಲ. ಮತ್ತು ನಾಗರಿಕರ ಇದು ಪ್ರಜ್ಞೆ, ಸಿವಿಕ್ ಸೆನ್ಸ್ ಏನಿದೆ ಕಸದ ಬಗ್ಗೆ ತೀರಾ ಕಡಿಮೆ ಇದೆ. ಅಲ್ಲಲ್ಲಿ ಬಿಸಾಡೋದು ಅದೊಂದು ಚಾಲಿಯಾಗಿ ಬಿಟ್ಟಿದೆ ಎಲ್ಲರೂ ಕೂಡ. ಅದೇ ನಾನು ಮುರುಡೇಶ್ವರದ ಒಂದು ಘಟನೆ ನಾನು ಹೇಳಿದ್ದೆ. ನಾವು ಮುರುಡೇಶ್ವರ ಟೆಂಪಲ್ಗೆ ಹೋಗಿದ್ವಿ. ಅಲ್ಲಿ ಮ್ಯಾನೇಜ್ಮೆಂಟ್ ಹತ್ರ ಮಾತ್ರ ಕೆಳಗೆ ಬರುವಾಗ 4 ಫಾರಿನರ್ಸ್ನವರು ಶೂ ಹಾಕಬೇಕಾದ್ರೆ ಟಿಶ್ಯೂ ಅಲ್ಲಿ ಕಾಲನ್ನು ಒರೆಸ್ತಾ ಇದ್ರು. ನಾನು ಬಹಳ ನಿಂತು ನಾನು ಒಬ್ಸರ್ವ್ ಮಾಡ್ತಾ ಇದ್ದೆ.
ಯಾಕಂದ್ರೆ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಟಿಶ್ಯೂ ಅನ್ನು ಏನ್ ಮಾಡ್ತಾರೆ ಅನ್ನೋದು ಬಹಳಷ್ಟು ಇಂಪಾರ್ಟೆಂಟ್. ಯಾಕಂದ್ರೆ ಅವ್ರು ಕೂತ ಜಾಗದಲ್ಲಿ ನಮ್ಮವರೆಲ್ಲ ಬಿಸಾದ ಪ್ಲಾಸ್ಟಿಕ್ ಕಸಗಳೆಲ್ಲ ತುಂಬಾ ರಾಶಿ ಇತ್ತು. ಆದ್ರೆ ಅವ್ರು ಏನ್ ಮಾಡಿದ್ರು, ಈ ಕಾಲನ್ನ ಒರೆಸಿದ್ರು, ಟಿಶ್ಯೂ 8 ಟಿಶ್ಯೂ ಇತ್ತು ಅವ್ರ ಹತ್ರ, ಅದನ್ನ ತೆಗೆದ್ರು, ಬ್ಯಾಗ್ ಅಲ್ಲಿ ಇಟ್ಟು ಬರೋದು. ಬ್ಯಾಗ್ ಅಲ್ಲಿ ಇಟ್ಕೊಂಡು ಅವರು ಒಂದು ಪ್ರಜ್ಞೆ ಅಂತ ಪ್ರಜ್ಞೆ. ಬಟ್ ನಾವೇನ್ ಮಾಡ್ತೀವಿ, ನಾವು ಒಂದು ಸ್ವೀಟ್ ಕಾರ್ನ್ ತಿಂದು ಕೂಡ ಪ್ಲಾಸ್ಟಿಕ್ ಅನ್ನು ಅಲ್ಲೇ ಬಿಸಾಕ್ತೀವಿ. ಒಂದು ಬಸ್ಸಲ್ಲಿ ಹೋಗುವಾಗ ಟಿಕೆಟ್ ಇದ್ರು ಕೂಡ ಬಸ್ಸಲ್ಲಿ ಇಳಿದ ಕೂಡ ಟಿಕೆಟ್ ಅನ್ನು ಬಿಸಾಕ್ತೀವಿ. ಡಸ್ಟ್ಬಿನ್ ಇದ್ರು ಕೂಡ ನಾವು ಹಾಕಲ್ಲ. ಸೊ ಇಂಥ ಚಿಕ್ಕ ಚಿಕ್ಕ ಬದಲಾವಣೆಗಳನ್ನ ಮಾಡಬೇಕು. ನಾವು ಬದಲಾದ್ರೆ ಮಾತ್ರ ಒಂದು ಸ್ವಚ್ಛವಾದ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಅಂತೇಳಿ